ರಾಜ್ಯಗಳಿಗೆ ಕೊರೋನಾ ಲಸಿಕೆಗಳ ವಿತರಣಾ ಪ್ರಕ್ರಿಯೆಯನ್ನು ಆರಂಭಿಸಿದ್ದು, ಕರ್ನಾಟಕ ರಾಜ್ಯಕ್ಕೆ ಮೊದಲ ಹಂತದಲ್ಲಿ 54 ಬಾಕ್ಸ್ಗಳಲ್ಲಿ 6.48 ಲಕ್ಷ ಡೋಸ್ ಕೊರೋನಾ ಲಸಿಕೆಗಳನ್ನು ರವಾನಿಸಲಾಗಿದೆ. ಬೆಂಗಳೂರಿನ ಆನಂದರಾವ್ ವೃತ್ತದಲ್ಲಿರುವ ಕೊರೋನಾ ಲಸಿಕೆ ಸಂಗ್ರಹ ಕೇಂದ್ರಕ್ಕೆ ಲಸಿಕೆಗಳು ತಲುಪಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ. ಸುಧಾಕರ್, ಕೊರೋನಾ ಲಸಿಕೆಗಳನ್ನು ಉತ್ತಮವಾಗಿ ಪ್ಯಾಕ್ ಮಾಡಿ ತರಲಾಗಿದೆ. ನಿರ್ದಿಷ್ಟ ತಾಪಮಾನದಲ್ಲಿ ತರಲಾದ ಲಸಿಕೆಯನ್ನು ಸಂಗ್ರಹ ಕೇಂದ್ರದಲ್ಲಿ ಇಡಲಾಗಿದೆ. ನಾಳೆ ಬೆಳಗಾವಿಗೆ 1.40 ಲಕ್ಷ ಡೋಸ್ ಲಸಿಕೆಗಳು ಬರಲಿವೆ ಎಂದರು. ಕೊರೋನಾ ಲಸಿಕೆ 210 ರುಗಳಿಗೆ ಲಭಿಸುತ್ತಿದೆ. ಜನವರಿ 16ರಿಂದ ಲಸಿಕೆ ನೀಡುವ ಕಾರ್ಯಕ್ರಮ ಆರಂಭವಾಗಲಿದ್ದು, ಇದರಲ್ಲಿ ಪಾಲ್ಗೊಳ್ಳಲಿರುವ ಸಿಬ್ಬಂದಿಗಳಿಗೆ ಮಾರ್ಗಸೂಚಿ ನೀಡಲಾಗುವುದು. ಇನ್ನು 4 ಕಂಪನಿಗಳು ನಮ್ಮ ದೇಶದಲ್ಲಿ ಲಸಿಕೆಗಳನ್ನು ತಯಾರಿಸುತ್ತಿದ್ದು, ಅದು ಬಳಕೆಗೆ ಬಂದ ನಂತರ ಇನ್ನೂ ಹೆಚ್ಚು ಜನರಿಗೆ ಲಸಿಕೆ ನೀಡಲು ಸಾಧ್ಯವಾಗಲಿದೆ ಎಂದರು. ಲಸಿಕೆ ನೀಡುವ ಪ್ರಕ್ರಿಯೆ ಕುರಿತು ಎಲ್ಲರಿಗೂ ತರಬೇತಿ ನೀಡಲಾಗಿದೆ. ಈ ಲಸಿಕೆಯಿಂದ ಅಡ್ಡ ಪರಿಣಾಮಗಳು ಬರಲು ಸಾಧ್ಯವೇ ಇಲ್ಲ. ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಲಸಿಕೆ ನೀಡುವ ಸ್ಥಳದಲ್ಲಿ ನಿಗಾ ಇರಿಸಲು ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಲಸಿಕೆ ಬಾಕ್ಸ್ಗಳು ಬಹಳ ಭಾರವಾಗಿದ್ದು, ಅವುಗಳನ್ನು ಇಳಿಸಿಕೊಳ್ಳುವಾಗ ಸಿಬ್ಬಂದಿಯೊಬ್ಬರ ಕೈ ತಪ್ಪಿ ಸ್ವಲ್ಪ ಜಾರಿದೆ. ಇದರಿಂದ ಏನೂ ಸಮಸ್ಯೆ ಆಗಿಲ್ಲ. ಇದರ ಬಗ್ಗೆ ಆತಂಕ ಬೇಡ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಓಲಾ ಮತ್ತು ಊಬರ್ ಕಂಪನಿಗಳು ಕ್ಯಾಬ್ಗಳ ಚಾಲಕರ ಹಿತ ಕಾಯುವಲ್ಲಿ ತೀವ್ರ ನಿರ್ಲಕ್ಷ್ಯ ವಹಿಸುತ್ತಿವೆ ಎಂದು ಆರೋಪಿಸಿ ಓಲಾ ಮತ್ತು ಊಬರ್ ಕಂಪನಿಗಳ ಚಾಲಕರು ಇಂದು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಮೈಸೂರಿನ ಒಂಟಿಕೊಪ್ಪಲ್ ಬಳಿ ಇರುವ ಚೆಲುವಾಂಬ ಪಾರ್ಕ್ ಬಳಿ ಒಂದೆಡೆ ಸೇರಿದ ಚಾಲಕರು ತಮ್ಮ ವಾಹನಗಳ ಸೇವೆಯನ್ನು ರದ್ದು ಮಾಡಿ ಕಂಪನಿಯ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟಿಸಿದರು. ಇತ್ತೀಚೆಗೆ ಓಲಾ ಮತ್ತು ಊಬರ್ ಕಂಪನಿಗಳು ಬೇರೆ ಕಾರುಗಳನ್ನು ಗುತ್ತಿಗೆ ಆಧಾರದಲ್ಲಿ ಪಡೆದು ರಸ್ತೆಗಿಳಿಸುತ್ತಿವೆ. ಇದರಿಂದ ನಮಗೆ ಸರಿಯಾಗಿ ಗ್ರಾಹಕರನ್ನು ನೀಡುತ್ತಿಲ್ಲ. ಕೊರೋನಾ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಕಷ್ಟದಲ್ಲಿರುವ ನಾವು ಈಗ ಕಂಪನಿಗಳ ನಿರ್ಲಕ್ಷ್ಯದಿಂದ ಗ್ರಾಹಕರ ಕೊರತೆಯುಂಟಾಗಿ ಆದಾಯವಿಲ್ಲದೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಈ ಕಂಪನಿಗಳಿಗೆ ಜೋಡಣೆಯಾಗಿರುವ ನಮ್ಮ ಕಾರುಗಳಿಗೆ ಬುಕಿಂಗ್ ಇಲ್ಲದೆ ಪರದಾಡುತ್ತಿದ್ದೇವೆ. ನಮಗೆ ಈ ಹಿಂದೆ ಇದ್ದಂತೆ ಬುಕಿಂಗ್ಗಳನ್ನು ನೀಡಬೇಕು. ಬುಕಿಂಗ್ಗಳಿಗೆ ಸರಿಯಾದ ರೇಟ್ ಕಾರ್ಡ್ ನೀಡಬೇಕು. ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಕಂಪನಿಗಳು ಕೂಡಲೇ ಕಚೇರಿ ತೆರೆಯಬೇಕು. ಓಲಾ ಮತ್ತು ಊಬರ್ ಕಂಪನಿಯ ಎಲ್ಲಾ ಕಾರುಗಳಿಗೆ ಮೀಟರ್ ಅಳವಡಿಸಬೇಕು ಮತ್ತು ಇತರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕು ಎಂದು ಚಾಲಕರು ಆಗ್ರಹಿಸಿದರು. ಹೋಗಿ ಹಂಗೆ ಇನ್ನೊಂದು 5 ಅಂದರೆ ನಮ್ಮ ಓಲಾ ಊಬರು ಎಲ್ಲ ಚಾಲಕರು ಮಾಲೀಕರು ಎಲ್ಲ ಪ್ರತಿಯೊಬ್ಬರು ಇಲ್ಲಿದ್ದೀವಿ. ಯಾಕೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಇವತ್ತಿನ ದಿವಸ ನಮಗೆ 20-30 ರೂಪಾಯಿ ಒಂದು ಡ್ರಾಪ್ ಅಂದರೆ 8 ಲಕ್ಷ 9 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಗಾಡಿ ಎಲ್ಲರೂ ಸಾಲದಲ್ಲಿ ತಗೊಂಡು ಯಾರು ಇದರಲ್ಲಿಲ್ಲ, ಎಲ್ಲ ಸಾಲದಲ್ಲಿದೆ, ತುಂಬ ಕಷ್ಟದಲ್ಲಿದ್ದಾರೆ. ಆದರೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಆ ಓಲಾ ಊಬರ್ ಏನು ಕಂಪ್ನಿ ನಡೀತಾ ಇದೆ ಅದು ಅವರು ನಮಗೆ ಅದೇ ರೇಟ್ ಕೊಡಬೇಕು. ಆ ರೇಟು ಕೊಟ್ಟಿಲ್ಲ ಅಂತ ನಾವು ಇವತ್ತು ನಿಂತಿದ್ದೀವಿ ಸರ್. ಎಲ್ಲರೂ ಸ್ಟ್ರೈಕ್ ಮಾಡಿದ್ರೆ ಇದೊಂದೇ ಕಾರಣಕ್ಕೆ. ಸ್ಟ್ರೈಕ್ ಅಂದರೆ ಯಾರಿಗೂ ಜನಗಳಿಗೆ ತೊಂದರೆ ಕೊಡ್ತಾ ಇಲ್ಲ, ಯಾರಿಗೂ ಏನೂ ಕೇಳ್ತಾ ಇಲ್ಲ. ನಮ್ಮ ಚಾಲಕರೇ ಎಲ್ಲ ಒಗ್ಗೂಡಿ ಮಾಡ್ತಾ ಇರೋದು. ಬಟ್ ನಮ್ಗೆ ಇದೊಂದು ಒಳ್ಳೇದು ಮಾಡಲಿ ಅಂತ ನಮ್ಮ ಸರ್ಕಾರಕ್ಕೆ ನಾವು ತುಂಬ ಬೇಡ್ಕೊತಾ ಇದ್ದೀವಿ. ಒಳ್ಳೇದು ಮಾಡಬೇಕು. ಮತ್ತು ಇನ್ನೊಂದು, ಈಗಿನ ಡೀಸೆಲ್ ರೇಟು ಪ್ರತಿಯೊಬ್ಬರಿಗೂ ಗೊತ್ತು. ಪ್ರತಿಯೊಬ್ಬ ಚಾಲಕನಿಗೂ, ಪ್ರತಿಯೊಬ್ಬರು ಓನರ್ಗೂ, ಒಬ್ಬ ಮಿನಿಸ್ಟ್ರಿಗೆ, ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಆ ರೇಟಿಗೆ ತಕ್ಕಂಗೆ ನಮ್ಗೆ ಒಂದು ಬಾಡಿಗೆ ಕೊಟ್ಟರೆ ನಾವು ಜೀವನ ಮಾಡ್ಕೊತೀವಿ. ನಾನು ಆವಾಗಲೇ ಹೇಳ್ದಂಗೆ ಇವಾಗಲೂ ಹೇಳ್ತಾ ಇದ್ದೀನಿ, ಒಂದು ಮೀಟ್ರ್ ಅಳಬೇಕು ಕೊಡಿ. ಬಾಂಬೆ ಫೋನಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಆಲ್ರೆಡಿ. ಆ ಮೀಟ್ರ್ ಸಮೇತ ಕೊಡಿ. ನಾವು ದುಡ್ಕೊಂಡು ತಿಂತೀವಿ. ಅದನ್ನು ಯಾಕೆ ಇಲ್ಲಿ ಮಾಡ್ತಾ ಇಲ್ಲ? ಯಾಕೆ ಇನ್ನೊಬ್ಬ ಖಾಸಗಿ ಕಂಪನಿಗೆ ಯಾಕೆ ಕೊಡ್ತಾ ಇದ್ದೀರಾ? ಅದನ್ನು ಕೇಳ್ತಾ ಇದ್ದೀವಿ ಸರ್. ಖಾಸಗಿ ಕಂಪನಿಗೆ ಬೇಡ, ನಮಗೆ ಕೊಡಿ. ನಮಗೆ ಗೌರ್ಮೆಂಟ್ ಸರ್ಕಾರದಲ್ಲಿ ಏನೈತೆ ಸವಲತ್ತುಗಳು ಕೊಡಿ. ಯಾಕೆ ಬೇರೆ ಎಲ್ಲರಿಗೂ ಗೊತ್ತು, ಬೀದಿ ವ್ಯಾಪಾರಿಗೆ ಗೊತ್ತು, ಬೇರೆ ಪ್ರತಿಯೊಬ್ಬನೂ ಗೊತ್ತು. ಯಾಕೆ ಚಾಲಕರು ಯಾರೂ ಗೊತ್ತಿಲ್ವಾ ಈ ಸರ್ಕಾರಕ್ಕೆ? ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಪೊಲೀಸ್ ತರಬೇತಿ ಶಾಲೆಯಲ್ಲಿ ತರಬೇತಿ ಪಡೆದ 5ನೇ ಮಹಿಳಾ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ರೈಲ್ವೇಸ್ ಮತ್ತು ಕೆಎಸ್ಎಎಸ್ಎಫ್ ಮತ್ತು 2ನೇ ತಂಡದ ಮಹಿಳಾ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮ ಇಂದು ಮೈಸೂರಿನ ಸಿಎಆರ್ ಕವಾಯತು ಮೈದಾನದಲ್ಲಿ ನಡೆಯಿತು.
ಪೊಲೀಸ್ ತರಬೇತಿ ಶಾಲೆಯ ಪ್ರಶಿಕ್ಷಣಾರ್ಥಿಗಳಿಂದ ನಡೆದ ಪಥಸಂಚಲನವನ್ನು ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಮಹಾನಿರೀಕ್ಷಕ ಮತ್ತು ನಿರ್ದೇಶಕರಾದ ವಿಪುಲ್ ಕುಮಾರ್ ಅವರು ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದರು. ಪ್ರಶಿಕ್ಷಣಾರ್ಥಿಗಳ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲರಾದ ಶಿವರಾಜು ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು. ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಡಾ ಚಂದ್ರಗುಪ್ತ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಿಪುಲ್ ಕುಮಾರ್ ಅವರು ಉತ್ತಮ ಪ್ರಶಿಕ್ಷಣಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು. ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲರಾದ ಡಿ ಧರಣಿದೇವಿ ಮಾಲಗತ್ತಿ, ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಬಿ ರಿಷಂತ್, ಡಿಸಿಪಿ ಡಾ ಎಎನ್ ಪ್ರಕಾಶ್ ಗೌಡ ಮತ್ತಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಮತಾ ಸಿಆರ್ ಮುಖ್ಯ ಅತಿಥಿಗಳಿಗೆ ಗೌರವವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಮಮತಾ ಸಿಆರ್ ಅವರು ಬಿಕಾಂ ಪದವೀಧರೆಯಾಗಿದ್ದು ಚಟ್ಟೇನಹಳ್ಳಿ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆಯವರಾಗಿರುತ್ತಾರೆ. ಕಳೆದ 8 ತಿಂಗಳ ಅವಧಿಯ ಫಲಶ್ರುತಿ ಇದು. ಗುರುಗಳ ಮುಖ್ಯ ಪೆರದಾಳ ಗ್ರಾಮ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆಯವರಾಗಿದ್ದು ಇವರ ಅಭ್ಯಾಸ ಓದುಗಾರಿಕೆ. ಒಳಾಂಗಣ ವಿದ್ಯಾ ಪೊಲೀಸ್ ತರಬೇತಿ ಶಾಲೆ ಸಿಎಆರ್ ನಿಂದ ಚೈತ್ರ ಪಂಚಾಳ. ಒಳಾಂಗಣ ಪ್ರಥಮ ಪೊಲೀಸ್ ತರಬೇತಿ ಶಾಲೆ ಸಿಎಆರ್. ಇಂದು ಸ್ವಾಮಿ ವಿವೇಕಾನಂದ ಅವರ 158ನೇ ಜಯಂತ್ಯೋತ್ಸವದ ಹಿನ್ನೆಲೆಯಲ್ಲಿ ಅವರ ವಿಚಾರಧಾರೆಗಳನ್ನು ಪ್ರಚುರಪಡಿಸಲು ಮೈಸೂರು ವಿಶ್ವವಿದ್ಯಾನಿಲಯದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ನೌಕರರ ಒಕ್ಕೂಟದ ವತಿಯಿಂದ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮವನ್ನು ಡಿಸಿಪಿ ಡಾ ಎಎನ್ ಪ್ರಕಾಶ್ ಗೌಡ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಓಜಸ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ಕೆಪಿ ಪ್ರದ್ಯುಮ್ನ, ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಪ್ರೊಫೆಸರ್ ನಿರಂಜನ ವಾನಳ್ಳಿ, ವಿವಿಯ ವಿಶೇಷ ಅಧಿಕಾರಿಗಳಾದ ಎಚ್ಕೆ ಚೇತನ್, ಟ್ರಾವೆಲ್ ನೆಕ್ಸ್ಟ್ ಸಂಸ್ಥೆಯ ಕೆಕೆ ಮೋಹನ್ ಮತ್ತಿತರ ಗಣ್ಯರು ಹಾಜರಿದ್ದರು. ಮೊದಲಿಗೆ ಕಾರ್ಯಕ್ರಮವನ್ನ ಒಂದು ಪ್ರಾರ್ಥನೆಯ ಮುಖಾಂತರ ಶುರು ಮಾಡೋಣ. ಪ್ರಾರ್ಥನೆಯನ್ನ ಹಾಡಲಿದ್ದಾರೆ ಮಧು ಮತ್ತು ತಂಡದವರು. ಅಂತೂ ಇಂತೂ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಗೆ ಸಮಯ ನಿಗದಿಯಾಗಿದ್ದು ಜನವರಿ 13ರ ಬುಧವಾರ ಸಂಜೆ 4 ಗಂಟೆಗೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ವಿಷಯ ತಿಳಿಸಿದ್ದು, ಸಚಿವರಾಗಲಿರುವವರ ಹೆಸರುಗಳನ್ನು ಬುಧವಾರವೇ ಪ್ರಕಟಿಸಲಿರುವುದಾಗಿ ತಿಳಿಸಿದ್ದಾರೆ. ಸಚಿವರಾಗಲಿರುವವರಿಗೆ ಇಂದು ಸಂಜೆ ನಾನೇ ಮಾಹಿತಿ ನೀಡುತ್ತೇನೆ. ಅಧಿಕೃತ ಪಟ್ಟಿ ಬುಧವಾರ ಬಿಡುಗಡೆಯಾಗಲಿದೆ ಎಂದು ತಿಳಿಸಿದರು. ದೆಹಲಿ ಪ್ರವಾಸ ಮುಗಿಸಿ ಬಂದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಸೋಮವಾರ ಮೈಸೂರಿಗೆ ಆಗಮಿಸಿದ್ದು ಸಚಿವ ಸಂಪುಟ ವಿಸ್ತರಣೆಯ ದಿನಾಂಕವನ್ನು ಘೋಷಿಸಿದರು. ಇದೀಗ ಅವರು ಸಮಯವನ್ನು ಸಹ ನಿಗದಿ ಮಾಡಿದ್ದು ಹೆಸರುಗಳನ್ನು ಪ್ರಕಟಿಸುವ ಪ್ರಕ್ರಿಯೆ ಮಾತ್ರ ಬಾಕಿ ಉಳಿದಿದೆ. ಸಚಿವಾಕಾಂಕ್ಷಿಗಳಾಗಿರುವವರು ತಮ್ಮ ಹೆಸರನ್ನು ಸಿಎಂ ಘೋಷಿಸಬಹುದೇನೋ ಎಂದು ಕಾತರದಿಂದ ಕಾಯುತ್ತಿದ್ದು ಅವರಲ್ಲಿ ದುಗುಡವೂ ಹೆಚ್ಚಾಗುತ್ತಿದೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳ ಪೈಕಿ ಸ್ಥಾನ ಸಿಗದಿದ್ದವರು ಯಾವ ರೀತಿ ವರ್ತಿಸಬಹುದು ಎಂಬ ಕುತೂಹಲ ಸಹ ರಾಜಕೀಯ ವಲಯದಲ್ಲಿ ಹೆಚ್ಚಾಗುತ್ತಿದ್ದು, ಇಂದು ಸಂಜೆ ಮುಖ್ಯಮಂತ್ರಿಗಳು ಹೆಸರು ಬಹಿರಂಗಗೊಳಿಸಿದ ನಂತರ ಹೊಸ ಬಗೆಯ ಸಂಚಲನ ಸೃಷ್ಟಿಯಾಗುವುದರಲ್ಲಿ ಸಂಶಯವಿಲ್ಲ.
ಸ್ವಾಮಿ ವಿವೇಕಾನಂದರ 158ನೇ ಜನ್ಮದಿನೋತ್ಸವದ ಅಂಗವಾಗಿ ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ವಿವೇಕಾನಂದ ವೃತ್ತದಲ್ಲಿರುವ ಸ್ವಾಮಿ ವಿವೇಕಾನಂದ ಪ್ರತಿಮೆಗೆ ಶಾಸಕ ಎಸ್ಎ ರಾಮದಾಸ್ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮನುಷ್ಯನ ಮೌಲ್ಯವನ್ನು ತಿಳಿಸಿದ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ದೇಶದಾದ್ಯಂತ ಅಲ್ಲದೆ ಪ್ರಪಂಚದ ಬೇರೆ ಬೇರೆ ಕಡೆಯಲ್ಲಿ ಸಂಚಾರ ಮಾಡಿ ಭಾರತೀಯತೆಯ ವಿಚಾರವನ್ನು ಜನಮಾನಸಕ್ಕೆ ಕೊಟ್ಟವರು ವಿವೇಕಾನಂದರು ಕೇವಲ 32ನೇ ವಯಸ್ಸಿನಲ್ಲಿ ವಿಶ್ವಕ್ಕೆ ಭಾರತದ ತಾಕತ್ತು ತಿಳಿಸಿಕೊಟ್ಟವರು. ವಿವೇಕಾನಂದರ ಜೀವನ ನಮ್ಮ ಯುವ ಜನತೆಗೆ ಸ್ಫೂರ್ತಿ. ಸ್ವಾಮಿ ವಿವೇಕಾನಂದರ ಮತ್ತು ಮೈಸೂರಿನ ನಂಟು ಕೂಡ ಹಾಗೆ ಇದೆ. ಸ್ವಾಮಿ ವಿವೇಕಾನಂದರಿಂದ ಪ್ರಭಾವಿತರಾದ ರಾಜ ಮಹಾರಾಜರುಗಳಲ್ಲಿ ನಮ್ಮ ಮೈಸೂರು ಒಡೆಯರ್ ಕೂಡ ಒಬ್ಬರು. ಅವರು ಕೂಡ ಸ್ವಾಮೀಜಿಗಳ ಬುದ್ಧಿಮತ್ತೆಯನ್ನು ಕಂಡು ಪ್ರಭಾವಿತರಾಗಿ ಅವರನ್ನು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಬಲವಂತಪಡಿಸಿ ಅದರ ಖರ್ಚು ವೆಚ್ಚಗಳನ್ನು ಭರಿಸಲು ಮುಂದಾಗಿದ್ದರು ಎಂದು ಸ್ಮರಿಸಿದರು. ರಾಮಕೃಷ್ಣಾಶ್ರಮದ ಸ್ವಾಮೀಜಿ ಮಾತನಾಡಿ, ಗಾಂಧೀಜಿಯಂತವರು ಕೂಡ ಸ್ವಾಮಿ ವಿವೇಕಾನಂದರ ಜೀವನ ಕೃತಿಯನ್ನು ಓದಿದ ಮೇಲೆ ನನಗೆ ದೇಶಭಕ್ತಿ ಸಹಸ್ರಮಡಿ ಹೆಚ್ಚಾಯಿತು. ಸ್ವಾಮಿ ವಿವೇಕಾನಂದರು ಕೊಟ್ಟ ಮೌಲ್ಯಗಳು ನಮ್ಮಲ್ಲಿವೆ, ಅದರಲ್ಲಿ ನಡೆಯುವಂತಹ ಕೆಲಸವಾಗಬೇಕು ಎಂದು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಕೆಆರ್ ಕ್ಷೇತ್ರ ಅಧ್ಯಕ್ಷ ಎಂ ವಡಿವೇಲು, ಪ್ರಧಾನ ಕಾರ್ಯದರ್ಶಿ ಓಂ ಶ್ರೀನಿವಾಸ್, ಕೇಬಲ್ ನಾಗೇಂದ್ರ, ಸ್ಥಳೀಯ ನಗರ ಪಾಲಿಕಾ ಸದಸ್ಯರುಗಳಾದ ಸುನಂದಾ ಪಾಲನೇತ್ರ, ಚಂಪಕ, ರೂಪಾ, ವಿವಿಧ ಪದಾಧಿಕಾರಿಗಳು, ಕಾರ್ಯಕರ್ತರು, ಸ್ಥಳೀಯ ನಾಗರಿಕರು ಹಾಜರಿದ್ದರು. ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರದ್ದುಗೊಳಿಸಬೇಕು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ನಡೆಸಬೇಕು ಎಂದು ಒತ್ತಾಯಿಸಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ಅವರು ಇಂದು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಮೈಸೂರಿನ ಹಾರ್ಡಿಂಗ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ವಾಟಾಳ್ ನಾಗರಾಜ್, ನಮ್ಮ ರಾಜ್ಯದಲ್ಲಿ ಶಿಕ್ಷಣ ವ್ಯವಸ್ಥೆ ಹಾಳಾಗುತ್ತಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಡೊನೇಷನ್, ದುಬಾರಿ ಶುಲ್ಕ ವಸೂಲಿ ಮಾಡುತ್ತಾ ಪೋಷಕರನ್ನು ಲೂಟಿ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ನೇತೃತ್ವದ ರಾಜ್ಯ ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಏಜೆಂಟಿನಂತೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಈಗಾಗಲೇ ಆನ್ಲೈನ್ನಲ್ಲಿ ಕಳೆದ 8 ತಿಂಗಳಿಂದ ಪಾಠ ಮಾಡಿ ಈಗ ಪರೀಕ್ಷೆಗಳನ್ನು ಮಾತ್ರ ಆಫ್ಲೈನ್ನಲ್ಲಿ ಮಾಡಲು ಹೊರಟಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಆನ್ಲೈನ್ ಪರೀಕ್ಷೆಗಳನ್ನು ನಡೆಸುತ್ತಿದ್ದು, ನಮ್ಮ ರಾಜ್ಯದಲ್ಲಿ ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಲಾಗುತ್ತಿದೆ. ಸರ್ಕಾರ ಈ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಆಗುತ್ತಿರುವ ತೊಂದರೆಯನ್ನು ತಪ್ಪಿಸಬೇಕು ಎಂದು ಆಗ್ರಹಿಸಿದರು. ಆಯಿತು, ಇವತ್ತು ಆಯ್ತಲ್ಲ, ಈಗ ನಾನು ರೆಡಿ ಇದ್ದೆ, ಈಗ ಓದಾಡ್ತಿದ್ದೆ. ಇವತ್ತು ಆನ್ಲೈನ್ನಲ್ಲಿ ಪರೀಕ್ಷೆ ನಡೀಬೇಕು ಅಂತ ಹೇಳಿ ತಾಂತ್ರಿಕ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯನ್ನ ಏರ್ಪಡಿಸಿದ್ದಾರೆ. ನಾನು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇನೆ. ಸರ್ಕಾರ ಇದುವರೆಗೂ ಆನ್ಲೈನ್ನಲ್ಲಿ ಪಾಠ ಮಾಡಿ ಈಗ ಆಫ್ಲೈನ್ನಲ್ಲಿ ಅಂತ ಹೇಳ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ವಿದ್ಯಾಸಚಿವರು ಇಬ್ಬರಿದ್ದಾರೆ, ಒಬ್ಬರು ಮೇಲಿನವರು, ಒಬ್ಬರು ಕೆಳಗಿನವರು. ಅವ್ರಿಗೆ ನಿಜವಾಗ್ಲೂ ಗೌರವ ಸ್ವಲ್ಪನೂ ಇಲ್ಲ. ವಿದ್ಯಾರ್ಥಿಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದು ಅತ್ಯಂತ ಅಗೌರವ. ನಾವಂತೂ ತೀವ್ರವಾಗಿ ಇದರ ಬಗ್ಗೆ ಹೋರಾಟ ಮಾಡ್ತೇವೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಭ್ರಷ್ಟಮುಕ್ತಗೊಳಿಸಲು ಒತ್ತಾಯಿಸಿ ಹಾಗೂ ಅಕ್ರಮದಲ್ಲಿ ಭಾಗಿಯಾಗಿರುವ ಮೂಡ ಆಯುಕ್ತ ಡಾ ಡಿಬಿ ನಟೇಶ್ ಅವರನ್ನು ಅಮಾನತುಗೊಳಿಸುವಂತೆ ಮತ್ತು ಭೂ ಕಬಳಿಕೆಯಲ್ಲಿ ತಪ್ಪಿತಸ್ಥರಾಗಿರುವವರ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ವತಿಯಿಂದ ಸಹಿ ಸಂಗ್ರಹ ಅಭಿಯಾನಕ್ಕೆ ಇಂದು ಚಾಲನೆ ನೀಡಲಾಯಿತು. ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅವರು ಮಾತನಾಡಿ, ಮೂಡ ಅಧಿಕಾರಿಗಳು ಮೂಡಾವನ್ನು ಭ್ರಷ್ಟಾಚಾರದ ಕೂಪವಾಗಿ ಮಾರ್ಪಡಿಸಿದ್ದಾರೆ. ಕಳೆದ 20-30 ವರ್ಷಗಳಿಂದ ಮೂಡಾದಲ್ಲಿರುವ ಬಹುತೇಕ ಅಧಿಕಾರಿಗಳು, ಸಿಬ್ಬಂದಿಗಳು ವರ್ಗಾವಣೆಯಾಗಿಲ್ಲ. ಹೀಗಾಗಿ ಅವರೆಲ್ಲ ಅಕ್ರಮಗಳನ್ನು ನಡೆಸುವಲ್ಲಿ ನುರಿತರಿದ್ದಾರೆ ಎಂದು ಆರೋಪಿಸಿದರಲ್ಲದೆ 3 ವರ್ಷಕ್ಕಿಂತ ಮೇಲ್ಪಟ್ಟು ಮೂಡಾದಲ್ಲಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಎತ್ತಂಗಡಿ ಮಾಡಬೇಕು ಎಂದು ಆಗ್ರಹಿಸಿದರು. ಇತ್ತೀಚೆಗೆ ವಿಜಯನಗರ 4ನೇ ಹಂತದಲ್ಲಿ ನಿವೇಶನವೊಂದರ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಮೂಡ ಆಯುಕ್ತರು ನೇರವಾಗಿ ಭಾಗಿಯಾಗಿ ಭ್ರಷ್ಟಾಚಾರ ಎಸಗಿದ್ದಾರೆ. ಹೀಗಾಗಿ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಇಂದಿನ ಅಭಿಯಾನದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾದ ಕೆಎಸ್ ಶಿವರಾಮು, ಇತಿಹಾಸ ತಜ್ಞರಾದ ಪ್ರೊಫೆಸರ್ ಪಿವಿ ನಂಜರಾಜ್ ಅರಸ್,
ದಲಿತ ವಿದ್ಯಾರ್ಥಿ ಒಕ್ಕೂಟದ ಗೌರವ ಸಲಹೆಗಾರರಾದ ಮಹೇಶ್ ಸೋಸಲೆ, ಅಧ್ಯಕ್ಷರಾದ ಸಂದೇಶ್, ಮುಖಂಡರಾದ ಕಾರ್ತಿಕ್, ದೀಪಕ್, ಎಂ ಲೋಕೇಶ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಒಳ್ಳೆ ಇತಿಹಾಸ ಇದೆ. ದೇವರಾಜ ಅರಸರ ಕಾಲದಲ್ಲಿ ಇದಕ್ಕೆ ಒಳ್ಳೆ ಆಡಳಿತ ಕೊಟ್ಟು ಕಾಯಕಲ್ಪ ಮಾಡತಕ್ಕಂಥ ಇತಿಹಾಸ ಇದೆ. ಈಗಲೂ ಕೂಡ ನಮ್ಮ ನಡುವೆ ಇದ್ದಾರೆ ಮನೆ ಮಾದೇಗೌಡರು, ಮೂಡ ಅಧ್ಯಕ್ಷ ಆಗಿದ್ರು. ಜನಗಳ ಮನೆ ಬಾಗಿಲಿಗೆ ಹೋಗಿ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಅವರುಗಳಿಗೆ ನಿವೇಶನ ಕೊಟ್ಟು ಇವತ್ತಿಗೂ ಕೂಡ ಧನ್ಯರಾಗಿದ್ದಾರೆ. ಸಾವಿರಾರು ಜನ ಮಾದೇಗೌಡರಿಗೆ ಆರೋಗ್ಯ ಹೆಚ್ಚಲಿ, ಆಯುಷ್ಯ ಹೆಚ್ಚಲಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಜ್ ಅವರು ಅಧ್ಯಕ್ಷ ಆಗಿದ್ರು, ಕೆಂಪಿರೇಗೌಡರು ಅಧ್ಯಕ್ಷರಾಗಿದ್ದರು, ಕೆಂಗೇಗೌಡರು ಅಧ್ಯಕ್ಷರಾಗಿದ್ದರು. ಹೀಗೆ ಅನೇಕ ಮಹನೀಯರು ಕಟ್ಟಿ ಬೆಳೆಸಿರ್ತಕ್ಕಂಥ ಮೂಡಕ್ಕೆ ಇವತ್ತು ಭೂಮಿಯನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥವ್ರು, ರಾಜಕೀಯ ಪ್ರಭಾವ ಇರ್ತಕ್ಕಂಥವ್ರು, ಆರ್ಥಿಕವಾಗಿ ಭ್ರಷ್ಟಾಚಾರ ಮಾಡ್ತಾ ಇರ್ತಕ್ಕಂಥವ್ರು ಸಾರಥ್ಯ ವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ನಡುವಿನ ಬಹುದೊಡ್ಡ ಕಂಟಕ, ಕಳಂಕ, ದೌರ್ಭಾಗ್ಯ. ಮೈಸೂರು ವಿಶ್ವವಿದ್ಯಾನಿಲಯದ ಮಾರ್ಗದರ್ಶನದಲ್ಲಿ 4 ಜಿಲ್ಲೆಗಳ 37 ಕಾಲೇಜುಗಳಲ್ಲಿ ಬಿಎಡ್ ಕೋರ್ಸ್ನ 2 ಮತ್ತು 4ನೇ ಸೆಮಿಸ್ಟರ್ ಪರೀಕ್ಷೆಗಳು ಇಂದಿನಿಂದ ಆರಂಭಗೊಂಡಿದೆ. ಮೈಸೂರಿನ ರಾಜೇಂದ್ರ ನಗರದಲ್ಲಿರುವ ಛಾಯಾದೇವಿ ಶಿಕ್ಷಣ ಸಂಸ್ಥೆಯಲ್ಲೂ ಸಹ ಪರೀಕ್ಷೆ ನಡೆಸಲಾಗಿದ್ದು, ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಿ ಪರೀಕ್ಷೆಗಳನ್ನು ನಡೆಸಲಾಯಿತು. ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಆಂಥೋನಿ ಪೌಲ್ರಾಜ್ ಅವರು, ಕೋವಿಡ್ ನಂತರ ಬಿಎಡ್ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ ಸೆಪ್ಟೆಂಬರ್ನಲ್ಲಿ ನಡೆಯಬೇಕಿದ್ದ ಪರೀಕ್ಷೆಗಳನ್ನು ಈಗ ನಡೆಸಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಎಂದರು. ಎಲ್ಲರಿಗೂ ನಮಸ್ಕಾರ. ಕಳೆದ ಕೋವಿಡ್-19ರ ಒಂದೇನು ಸಾಂಕ್ರಾಮಿಕ ರೋಗದಿಂದ ಬಳಲಿ ಬೆಂಡಾಗಿದ್ದ ಶಿಕ್ಷಣ ಸಂಸ್ಥೆಗಳು ಇವತ್ತು ಹಂತ ಹಂತವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಕಟ್ಟುನಿಟ್ಟಿನ ಕೋವಿಡ್-19ರ ಆರೋಗ್ಯಕರವಾದಂಥ ಸೂತ್ರಗಳ ಅಡಿಯಲ್ಲಿ ಇವತ್ತು ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದೆ. ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಒಳಪಡ್ತಕ್ಕಂಥ 35 BEd ಕಾಲೇಜುಗಳಲ್ಲಿ ಸೆಕೆಂಡ್ ಸೆಮಿಸ್ಟರ್ ಮತ್ತು 4th ಸೆಮಿಸ್ಟರ್ನ ಪರೀಕ್ಷೆಗಳು ಪ್ರಾರಂಭವಾಗಿದೆ. ಬಹಳ ಸಂತೋಷಕರವಾದಂಥ ಒಂದು ವಿಷಯ. ಈ ಒಂದು ಪರೀಕ್ಷೆಯನ್ನು ನಡೆಸಬೇಕಂತೇಳಿ ತೀರ್ಮಾನ ತೆಗೆದುಕೊಂಡಂತಹ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ ಹಾಗೂ ಕುಲ ಸಚಿವರಿಗೆ ಮೊಟ್ಟ ಮೊದಲಾಗಿ ಇಡೀ BEd ಕಾಲೇಜುಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂತೇಳಿದ್ರೆ ಕಳೆದ ಬಾರಿ ವೇಳಾಪಟ್ಟಿ ನಿಗದಿ ಆಗಿತ್ತು, ಎಲ್ಲವೂ ನಿಗದಿ ಆಗಿತ್ತು, ಆದರೆ ಪರಿಸ್ಥಿತಿ ಲಾಕ್ಡೌನ್ ಅನೌನ್ಸ್ ಆಗೋಯಿತು. ಹಾಗಾಗಿ ಮೊದಲನೆಯ ಸೆಮಿಸ್ಟರ್ ಮತ್ತು 3ನೇ ಸೆಮಿಸ್ಟರ್ ಮಕ್ಕಳಿಗೆ ಆ ಇಂದಿನ ಸೆಮಿಸ್ಟರ್ ಮತ್ತು ಆಂತರಿಕ ಅಂಕಗಳನ್ನೇ ಪರಿಗಣನೆ ಮಾಡಿ ಒಂದು ಫಾರ್ಮುಲಾವನ್ನು ಮಾಡಿ ಅವರಿಗೆ ಉತ್ತೀರ್ಣತೆಯನ್ನು ನೀಡಲಾಯಿತು. ಆದರೆ ಈ ಬಾರಿ ಭಾಳ ಶ್ರಮವಹಿಸಿ ಸನ್ಮಾನ್ಯ ಕುಲಪತಿಗಳು 4-5 ಬಾರಿ ಕುಲಸಚಿವರ ನೇತೃತ್ವದಲ್ಲಿ ಎಲ್ಲ ಪ್ರಾಂಶುಪಾಲರುಗಳ ಸಭೆಯನ್ನು ಕರೆದು ಪರೀಕ್ಷೆಯನ್ನು ನಡೆಸಬೇಕು, ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಈ ಕೋವಿಡ್-19ರ ಆರೋಗ್ಯಕರ ಸೂತ್ರಗಳನ್ನ ಇಟ್ಟುಕೊಂಡು, ಅದು ಸಾಮಾಜಿಕ ಅಂತರ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಅಥವಾ ಮುಖಗವಸನ ಹಾಕ್ಕೊಂಡು ಎಕ್ಸಾಮ್ ಬರೀತಕ್ಕಂಥದ್ದು ಇರ್ಬೋದು, ಎಲ್ಲವನ್ನು ಕೂಡ ನೀವು ಹೀಗೆ ಪಾಲನೆ ಮಾಡಿ ಭಾಳ ವ್ಯವಸ್ಥಿತವಾಗಿ ಎಕ್ಸಾಮನ್ನು ನಡೆಸಬೇಕಂತೇಳಿ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ 150 ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ರಾಜ್ಯ ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್ ಮಂಡ್ಯದಲ್ಲಿ ಹೇಳಿದ್ದಾರೆ. ಮಂಡ್ಯದಲ್ಲಿ ನಡೆದ ಜನಸೇವಕ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕಾರ್ಯವೈಖರಿಯ ಬಗ್ಗೆ ಜನರ ಮೆಚ್ಚುಗೆ ಇದೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವುದೇ ಇದಕ್ಕೆ ನಿದರ್ಶನ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಜನ ಮೆಚ್ಚಿದ್ದಾರೆ ಎಂದು ಹೇಳಿದರು. ಎಲ್ಲ 17 ಜನರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರುವ ಮುಖಾಂತರ ಭಾರತೀಯ ಜನತಾ ಪಕ್ಷವನ್ನ ಸನ್ಮಾನ್ಯ ಯಡಿಯೂರಪ್ಪನವರ ಅಧಿಕಾರಕ್ಕೆ ತರುವ ಮುಖಾಂತರ ನಾವೆಲ್ಲ ಕೂಡ ಮಂತ್ರಿಗಳಾಗಿದ್ದೇವೆ. ಇನ್ನು ನಾಳೆ ಕೂಡ 2-3 ಜನ ನಮ್ಮ ಟೈಮ್ನಲ್ಲಿ ತಂದವರು ಕೂಡ ಮಂತ್ರಿಗಳಾಗ್ತಾರೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ 2023ರಿಂದ 2028ಕ್ಕೆ 150 ಶಾಸಕರು ಭಾರತೀಯ ಜನತಾ ಪಕ್ಷದ
ಶಾಸಕರು ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ಶಾಸಕರು ಮತ್ತೆ ಲೋಕಸಭಾ ಸದಸ್ಯರು ಇಲ್ಲಿಂದ ಡೆಲ್ಲಿಯ ತನಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇರಬೇಕು ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ